ಗ್ರಹಣದ ವಿಚಾರವಾಗಿ ಅಂತ ಹೇಳಿದರೆ 18/9/2024 ಕ್ರೋಧಿ ನಾಮ ಸಂವತ್ಸರದ ಭಾದ್ರಪದ ಬುಧವಾರದಂದು ಸಂಜೆ 7:43 ಹಿಡಿದು ರಾತ್ರಿ 8:57 ಮುಗಿಯುತ್ತೆ. ಇದರ ಒಟ್ಟು ಪುಣ್ಯ ಕಾಲ ಹೇಳ್ತಕ್ಕಂಥದ್ದು 1 ತಾಸು 13 ನಿಮಿಷಗಳು ಇರ್ತಕ್ಕಂಥದ್ದು. ಈ ಒಂದು ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಯಾವ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೋ ಆ ಭಾಗದಲ್ಲಿ ಅವರು ಪದ್ಧತಿ ಅನುಸಾರವಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಗ್ರಹಣ ಯುರೋಪು, ಏಷ್ಯಾದ ದಕ್ಷಿಣ ಹಾಗೂ ಪಶ್ಚಿಮ ಭಾಗಗಳಲ್ಲಿ, ಆಫ್ರಿಕಾ, ಉತ್ತರ ಅಮೇರಿಕಾ ಹಾಗೂ ದಕ್ಷಿಣ ಅಮೇರಿಕಾ, ಪೆಸಿಫಿಕ್, ಅಟ್ಲಾಂಟಿಕ್ ಹಾಗೂ ಅರ್ಕಾಂಟಿಕ್ ಹಿಂದೂ ಮಹಾಸಾಗರಗಳಲ್ಲಿ ಗೋಚರಿಸಲ್ಪಡುತ್ತದೆ. ಪಡುವಂತಹ ಭಾಗದ ವ್ಯಕ್ತಿಗಳು ಆಚರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯಿತು. ಆನಂತರದಲ್ಲಿ ಅಮೇರಿಕಾ ಇಂತಹ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇರೋದರಿಂದಾಗಿ ತುಂಬಾ ಹಿಂಸಾಚಾರಾದಿಗಳು, ಅನಂತರದಲ್ಲಿ ಅಸ್ತವ್ಯಸ್ತ ಹೇಳ್ತಕ್ಕಂಥದ್ದು, ರಾಜಕೀಯದ ಏರುಪೇರತೆ ಹೇಳ್ತಕ್ಕಂಥದ್ದು, ಸ್ವಲ್ಪ ಜನತೆಗೆ ತೊಂದರೆ ಆಗ್ತಕ್ಕಂಥದ್ದು ಇತ್ಯಾದಿ ಆದಂತಹದ್ದು ಕಂಡು ಬರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿ ಇದು ಸ್ವಲ್ಪ ಗೋಚರಿಸಲ್ಪಡುವುದರಿಂದಾಗಿಯೂ ಪಶ್ಚಿಮ ಭಾಗದಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ಗ್ರಹಣದ ಫಲದಿಂದಾಗಿ ಬಿಳಿಯದಾದಂತಹ ವಸ್ತುಗಳನ್ನು, ಅದರಲ್ಲಿ ಬಿಳಿಯದಾದಂತಹ ಅಡಿಕೆ ಆಗಿರಬಹುದು, ಹತ್ತಿ ಆಗಿರಬಹುದು, ಹೀಗೆ ತುಂಬ ಧಾನ್ಯಾದಿಗಳು ಬರ್ತಕ್ಕಂಥದ್ದು, ಅದರ ಬೆಲೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತು ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಹಾನಿ ಅಥವಾ ತೊಂದರೆ ಆಗ್ತಕ್ಕಂಥದ್ದು ಮತ್ತು ಅಂತಹ ಧಾನ್ಯಗಳಿಗೆ ಕೆಳ ಮಟ್ಟ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲೂ ಈಗ ನಾವು ಏನು ಹೇಳಿದ್ವಿ, ಆಫ್ರಿಕಾ ಇತ್ಯಾದಿ ಆದಂತಹ ದೇಶಗಳನ್ನು, ಆ ಭಾಗದ ರಾಜ ಅಂತ ಏನು ಯಾರು ಕರೀತಾರೋ ಅಂತಹ ರಾಜರುಗಳಿಗೆ ವಿಪರೀತವಾದಂತಹ ಸಂಕಷ್ಟ ಹೇಳ್ತಕ್ಕಂಥದ್ದು ಗೋಚರಿಸಲ್ಪಡ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಆ ರೀತಿಯಾದಂತಹ ಗ್ರಹಣ ಯಾವುದೂ ಕೂಡ ಇಲ್ಲದೆ ಇರುವುದರಿಂದ ಇಲ್ಲಿ ವ್ಯಕ್ತಿಗಳು ಯಾರೂ ಕೂಡ ಅದರ ಬಗ್ಗಾಗಿ ಒಂದು ಚೂರು ಕೂಡ ಚಿಂತನೆಯನ್ನು ಮಾಡುವಂಥ ಅಗತ್ಯತೆ ಇಲ್ಲ. ಆದರೆ ಈ ಗ್ರಹಣದಿಂದಾಗಿ ಯಾವುದೇ ಪರಿಣಾಮಾದಿಗಳು ಭಾರತದಲ್ಲಿ ಇಲ್ಲದೇ ಇದ್ದರೂ ಕೂಡ ಈಗ ನಾವು ಏನು ಒಂದು ಬೆಳೆ ಇತ್ಯಾದಿಗಳ ಬಗ್ಗಾಗಿ ಹೇಳಿದ್ದೀವಿ, ಆ ರೀತಿಯಾದಂಥದ್ರಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದನ್ನು ನಮ್ಮ ಭಾರತ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ನಮ್ಮ ಭಾರತದ
ಆರ್ಥಿಕ ವ್ಯವಸ್ಥೆ ಹೇಳ್ತಕ್ಕಂಥದ್ದು ಏರುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರೋದರಿಂದಾಗಿ ಭಾರತಕ್ಕೆ ಇದು ಶುಭ ಫಲದಾಯಕವಾಗಿ ಇರ್ತಕ್ಕಂಥದ್ದು ಅಂತ ಹೇಳುವಂಥದ್ದನ್ನು ನಾವು ತಿಳಿಸ್ಬೇಕಾಗ್ತದೆ.